ಇನ್ನು ಪೂರ್ಣ ಮಟ್ಟದ ಸಂಪುಟ ವಿಸ್ತರಣೆ ಆಗುತ್ತಾ? ಅದರ ಬಗ್ಗೆ ಏನಾದರೂ ನಾಯಕರು ಚಿಂತನೆ ಮಾಡ್ತಾ ಇದ್ದಾರಾ? 70 ದಾಟಿದಂಥ ಸಚಿವರಿಗೆ ಸಾಕ್ರಪ್ಪ ನಿಮ್ಮ ಸೇವೆ ಅಂತ ಅವ್ರಿಗೆ ಸೇವೆಯಿಂದ ವಿಮುಕ್ತಿಗೊಳಿಸಿ ಬೇರೆಯವ್ರನ್ನ ತಗೊಳ್ತಾರಾ? ಮುಂದಿನ ನಾಯಕತ್ವ ಸೃಷ್ಟಿಯಾಗಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಈಗಲೇ ಹೆಜ್ಜೆ ಇಡ್ತಾರಾ? ಹೊಸಬರಿಗೆ ಅವಕಾಶಗಳು ಸಿಗ್ತಾವ? ಈ ಮುಖಾಂತರ ಪೂರ್ಣ ಮಟ್ಟದ ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಿದ್ಧತೆಯನ್ನು ಶುರು ಮಾಡಿದೆಯಾ? ಈ ಒಂದು ಪ್ರಶ್ನೆ. ಆದರೆ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಅನ್ನುವಂಥದ್ದು ಇದೆಯಲ್ಲ, ಕಷ್ಟ. ಇದು 60-40 ಫಾರ್ಮುಲಾದ ಅಡಿಯಲ್ಲಿ ರಚನೆ ಆಗಬಹುದು ಅಂತ ಕೂಡ ಮಾಹಿತಿಗಳಿವೆ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಟಾಕ್ ಶುರುವಾಗಿದೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಏನೋ ಒಂದು ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥ ಮನೋಭಾವನೆ ಇದೆ ಅವರಿಗೆ. ಯಾರು ಸಚಿವರಾಗ್ತಾರೆ, ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಏನು ಎತ್ತ, 2 ಜನ ಹಿರಿಯರು ಇರಬೇಕು, 2 ಜನರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು, ಯಾರ್ಯಾರ ವಯಸ್ಸು ಎಷ್ಟೆಷ್ಟಿದೆ, ಕಾರ್ಯಕ್ಷಮತೆ ಎಷ್ಟೆಷ್ಟಿದೆ, ಅವರ ಪ್ರೋಗ್ರೆಸ್ ಕಾರ್ಡ್ ಏನು, ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಸಿಗ್ತವೆ, 70 ದಾಟಿರುವಂಥವ್ರಿಗೆ ಇಟ್ಕೋಬೇಕೋ ಬೇಡವೋ, 60ರಿಂದ 69 ವಯಸ್ಸಿನ ಸಚಿವರ ಸಂಖ್ಯೆ 9 ಜನ ಇದ್ದಾರೆ. 70 ದಾಟಿರುವಂಥವರು ಇದ್ದಾರೆ. ಇನ್ನು 50ರಿಂದ 59 ಜನ, 14 ಜನ ಇದ್ದಾರೆ 50ರಿಂದ 59 ವಯಸ್ಸಿನವರು. ಇನ್ನು ನೋಡಿ, 50 ಒಳಗಡೆ ಇರುವಂಥವರ ಸಂಖ್ಯೆ ಕೇವಲ 1. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಮಾತು ತುಂಬ ಸ್ಪಷ್ಟ, ಏನು ಅಂದರೆ ಬದಲಾವಣೆ ಆಗುತ್ತೋ ಇಲ್ವೋ, ಏನು ಎತ್ತ ಅನ್ನೋದನ್ನು ಪಕ್ಷದ ನಾಯಕರೇ ಹೇಳಬೇಕು, ಪ್ರಶ್ನೆ ಬೇರೆ. ಆದರೆ ಒಂದು ಮಾತು ಮಾತ್ರ ನಿಜ, ಸ್ಥಿತಿಗತಿಗಳನ್ನು ಬದಲಾಯಿಸ್ತೇ ಹೋದರೆ, ಮನಸ್ಥಿತಿಗಳು ಬದಲಾಗಲಿಲ್ಲ ಅಂತಂತಂದರೆ, ಒಂದಷ್ಟು ವೇಗ, ಕಾರ್ಯಕ್ಷಮತೆ ಚೇಂಜ್ ಆಗಲಿಲ್ಲ ಅಂತಂತಂದರೆ ಮುಂದಿನ ದಿನಗಳು ಕಷ್ಟದ ದಿನಗಳು ಅನ್ನುವಂಥದ್ದು ತುಂಬ ಜನ ಗೊತ್ತಿದೆ. ರಾಜ್ಯ ನಾಯಕರುಗಳು ಕಳೆದೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವರವರ ಕೆಲಸ ಕಾರ್ಯಗಳಲ್ಲಿ, ಅವರವರ ರೀತಿ ನೀತಿಗಳಲ್ಲಿ. ಆದರೆ ಹೈಕಮಾಂಡಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇರುವಂಥ ಒಂದು ರಾಜ್ಯ, ದೊಡ್ಡ ರಾಜ್ಯಗಳಲ್ಲಿ ಒಂದು ಕರ್ನಾಟಕವನ್ನು ಕಳ್ಕೊಂಡ್ರೆ ಕಾಂಗ್ರೆಸ್ಸಿನ ಕೈ ಖಾಲಿ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಅಂತಂದರೆ ದೊಡ್ಡ ಮಟ್ಟದ ಸರ್ಜರಿಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಸಚಿವ ಸಂಪುಟ ರಚನೆ ಇದೆಯಲ್ಲ, ಸಂಪೂರ್ಣ ರೀತಿಯಲ್ಲೇ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಆದರೆ ಅತ್ಯಂತ ಹಿರಿಯ ನಾಯಕರೇ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಕಾಂಗ್ರೆಸ್ಸಲ್ಲಿ ಇವೆಲ್ಲ ಅಷ್ಟು ಸುಲಭವಾಗಿ ಆಗುವಂಥ ಸಂಗತಿಗಳ ಪ್ರಸನ್ನ? ರಂಗನಾಥ್, ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಎಲ್ಲ ಬೆಳವಣಿಗೆಗಳ ಮೇಲೂ ಕೂಡ ಸಾಕಷ್ಟು ಕಣ್ಣನ್ನ ಇಟ್ಟಿದೆ. ಯಾವ ಶಾಸಕರು ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರಿಂದ ಹಿಡಿದು ಯಾವ ಸಚಿವರ ಕಾರ್ಯ ಏನು, ಅವರ ಇಲಾಖೆಯಲ್ಲಿ ಪ್ರಗತಿ ಪರಿಶೀಲನೆ ಹೇಗಾಗಿದೆ, ಅವರ ವಯಸ್ಸೆಷ್ಟು ಅನ್ನುವಂಥ ಅಂಶವನ್ನು ಕೂಡ ಹೈಕಮಾಂಡ್ ನಾಯಕರು ಫಿಲ್ಟರ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಅಂಶ ಅತ್ಯಂತ ಸ್ಪಷ್ಟವಾಗಿದೆ. ಕಳೆದ ಹಲವಾರು ತಿಂಗಳಿಂದ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಏನೋ ಒಂದಷ್ಟು ಮಹತ್ವದ ಬದಲಾವಣೆ ಆಗುತ್ತೆ, ಡಿಸೆಂಬರ್ ವೇಳೆಗೆ ಸರ್ಕಾರ ರಚನೆಯಾಗಿ ಬರೋಬ್ಬರಿ 30 ತಿಂಗಳಾಗುತ್ತೆ, ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದು ಗುಸುಗುಸು ಮಾತಾಗಿ ಕೇಳಿ ಬರ್ತಾ ಇತ್ತು. ಆದರೆ ಯಾರು ಕೂಡ ಬಹಿರಂಗವಾಗಿ ಹೇಳೋದಕ್ಕೆ ಹೊರಟಿರಲಿಲ್ಲ. ಆದರೆ ನಿನ್ನೆ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ ಬಳಿಕ ಇದು ಯಾವ ರೀತಿಯ ಕ್ರಾಂತಿ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಹುಟ್ಟು ಹಾಕಿದಾವೆ ಮತ್ತು ಅದಕ್ಕೆ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಈ ಒಂದು ಚರ್ಚೆ ಪಡೆದುಕೊಳ್ತಾ ಇದೆ. 3 ಮುಖ್ಯ ಬೆಳವಣಿಗೆಗಳು ಮತ್ತು 3 ಮುಖ್ಯ ಬದಲಾವಣೆಗಳು ಕಾಂಗ್ರೆಸ್ನಲ್ಲಿ ನವೆಂಬರ್ನಿಂದ ಡಿಸೆಂಬರ್ನ ಆ ಸಂದರ್ಭದಲ್ಲಿ ನಡೆಯಬಹುದು ಅನ್ನುವಂಥದ್ದು. ಒಂದು ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ, ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ, ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ. ಇದರಲ್ಲಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಇದು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರುವಂತಹ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ಅದು ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಮತ್ತು ಮುಖ್ಯಮಂತ್ರಿಗಳ ಬದಲಾವಣೆಯಂತ ವಿಚಾರಕ್ಕೆ ಕೈ ಹಾಕೋದಾದ್ರೆ ಹೈಕಮಾಂಡ್ ಅದಕ್ಕೆ ಬೇರೆಯದೇ ಆದಂತಹ ರೀತಿಯ ಹೋಮ್ವರ್ಕ್ ಅನ್ನು ಮಾಡಬೇಕಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋ ಬಗ್ಗೆ ಶಾಸಕರಿಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಂತೂ ಸೆಪ್ಟೆಂಬರ್ ಇಂದ ನವೆಂಬರ್ನ ಒಳಗಾಗಿ ಬಹುದೊಡ್ಡ ಬದಲಾವಣೆ ಆಗುವಂಥದ್ದು ಬಹುತೇಕ ಖಚಿತ ಆಗಿದೆ. ಸರ್ಕಾರ ರಚನೆಯಾಗಿ 30 ತಿಂಗಳಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ 30 ತಿಂಗಳ ಬಳಿಕ ಒಂದು ಹೊಸ ಟೀಮ್ ಅನ್ನು ಕಟ್ಟಬೇಕು ಅನ್ನುವಂಥ ಆಕಾಂಕ್ಷೆ ಇದೆ.
ಆ ಸಂದರ್ಭದಲ್ಲಿ ಯಾರನ್ನ ಒಳಗೆ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಹೋಮ್ವರ್ಕ್ ಅಂತೂ ಖಂಡಿತವಾಗಿಯೂ ನಡೀತಾ ಇದೆ. ಅದು ಬೆಂಗಳೂರಿನ ಮಟ್ಟದಿಂದ ಹಿಡಿದು ದೆಹಲಿಯ ಮಟ್ಟದಲ್ಲೂ ಕೂಡ. ಅಂದ್ರೆ ಯಾವ ಸಚಿವರು ಎಷ್ಟರ ವಯಸ್ಸಿನಲ್ಲಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ಎಷ್ಟು, ಸರ್ಕಾರದ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಸಚಿವರ ಕಾರ್ಯಕ್ಷಮತೆ ಏನು, ಮತ್ತು ಪಕ್ಷ ಸಂಘಟನೆಯ ವಿಚಾರದಲ್ಲಿ ಅವರ ಕಾರ್ಯಕ್ಷಮತೆ ಏನು, ಮತ್ತು ಸಿದ್ದರಾಮಯ್ಯನವರ ಬಳಿಕ ಡಿ ಕೆ ಶಿವಕುಮಾರ್ ಅವರ ಬಳಿಕ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸುವಂತ ಒಂದು ಸ್ಥಾನವನ್ನ ತುಂಬುವಂತ ನಾಯಕ ಯಾರು, ಈ ಎಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ ಸಾಕಷ್ಟು ತಲೆ ಕೆಡಿಸಿಕೊಂಡಿದೆ. ಆದ್ರೆ ಇಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಅನ್ನುವಂಥದ್ದು ಮಾತ್ರ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಬಹುತೇಕ ದೊಡ್ಡ ಮಟ್ಟಿಗಿನ ಒಂದು ವರ್ಕೌಟ್ ಮಾಡಬೇಕಂತ ಅನಿವಾರ್ಯತೆ ಕಂಡು ಬರ್ತಿದೆ. ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಅಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ವರ್ಷ 11 ತಿಂಗಳು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದು ಅವರು ಖಡಾಖಂಡಿತವಾಗಿ ಹೇಳ್ತಾ ಇರುವಂತಹ ಮಾತು. ರಾಜಣ್ಣ ಅವರು ಕ್ರಾಂತಿಯ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಟ್ಟಿರಬಹುದು, ಆದ್ರೆ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರವಂತೂ ಖಂಡಿತವಾಗಿಯೂ ಇಲ್ಲ. ಅವ್ರನ್ನ ಮತ್ತಷ್ಟು ಬಲಪಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಇನ್ನಷ್ಟು ಆಡಳಿತವನ್ನ ಸರಿ ಮಾಡಬೇಕಾಗಿದೆ, ಕಾರ್ಯಕ್ಷಮತೆಯನ್ನು ಹೆಚ್ಚಳ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಪವರ್ ಸೆಂಟರ್ಗಳು ಹೆಚ್ಚಾದಂತ ಕಾರಣಕ್ಕೋಸ್ಕರ ಬೇರೆ ಬೇರೆ ಪವರ್ ಸೆಂಟರ್ಗಳ ಮಾತುಗಳಿಗೆ ಈಲ್ಡ್ ಆಗ್ತಾ ಇದ್ದಾರೆ, ಆದ್ರೆ ವೀಕ್ ಆಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ರಾಯರೆಡ್ಡಿ ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ರಾಯರೆಡ್ಡಿ ಅವರು ಉಲ್ಲೇಖ ಮಾಡಿರುವಂತಹ ಒಂದು ಅಂಶವನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಇನ್ನಷ್ಟು ಬಲಪಡಿಸ್ತೀವಿ ಅನ್ನುವಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ತನ್ನ ಸುತ್ತ ಇರುವಂತಹ ಕೋಟೆಯನ್ನು ಕೂಡ ಗಟ್ಟಿಗೊಳಿಸಿಕೊಳ್ತಾ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ರಂಗನಾಥ್, ಸರಿಯಾದಂತಹ ವಿಶ್ಲೇಷಣೆ. ಥ್ಯಾಂಕ್ ಯು ವೆರಿ ಮಚ್. ತಮ್ಮೆಲ್ಲ